ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬಂಟ್ವಾಳದ ಲಾವಣ್ಯ ಕೇಸ್ಗೆ ಸಂಬಂಧಪಟ್ಟಾಗ ಅನೇಕ ರೋಚಕವಾದಂಥ ರಹಸ್ಯಗಳು, ಕುತೂಹಲವಾದಂಥ ನಿಗೂಢ ಸತ್ಯ ಕಥೆಗಳು ನೋಡಿ. ದಕ್ಷಿಣ ಕನ್ನಡದ ಹೃದಯ ಭಾಗ, ಸದಾ ಜನರಿಂದ ಗಿಜುಗುಡ್ತಕ್ಕಂಥ BC ರೋಡ್ ಬಸ್ ನಿಲ್ದಾಣ. ಜುಲೈ 16ರ ಕರಾಳ ಸಂಜೆ 5:30 ನೂರಾರು ಕಣ್ಣುಗಳು ನೋಡ್ತಿದ್ದ ಹಾಗೆ ಅಲ್ಲಿ ನಡೆದಿದ್ದು ಸಾಮಾನ್ಯ ಘಟನೆಯಲ್ಲ. ಪ್ರಾಣ ಭಯದಿಂದ ಓಡ್ತಾ ಇದ್ದಂಥ 21 ವರ್ಷದ ಯುವತಿ, ಕೈಯಲ್ಲಿ ಮಾರಕಾಸ್ತ್ರವನ್ನು ಹಿಡಿದು ಬೇಟೆಯಾಡಲಿಕ್ಕೆ ಬೆನ್ನಟ್ಟದಂಥ ಸೈಕೋ ಪ್ರೇಮಿ, ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದಂಥ ಲಾವಣ್ಯ ಘಟನೆ. ಸ್ನೇಹಿತರ ರೋಚಕವಾದಂಥ ರಹಸ್ಯಗಳೊಂದಿಗೆ ಸ್ಟೋರಿ ಸಮೇತ ಬಂದಿರೋದು. ಕೊನೆಯವರೆಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಹೋಗಿ ನೋಡಿ. ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಮೀಪದ ಓಡಿಲಾಳ ರೇಷ್ಮೆ ರೋಡ್ ಕರ್ಣಂತೋಡು ನಿವಾಸಿಯಾಗಿರ್ತಕ್ಕಂಥ ಚೇತನ್ಗೆ ಎಂತಹ ಭಯಾನಕ ವಿಕೃತವಾದಂಥ ಮನಸ್ಥಿತಿ ಇತ್ತು ಅಂದರೆ, ನಂಗೆ ಸಿಗದೇ ಇದ್ದಂಥ ಸೌಂದರ್ಯ ಬೇರೆ ಯಾರಿಗೂ ಕೂಡ ಸಿಗಲೇಬಾರ್ದು ಅನ್ನೋ ಅಹಂಕಾರ. ಇನ್ನು ಆಕೆಯನ್ನು ಯಹಲೋಕದಿಂದ ಪರಲೋಕಕ್ಕೆ ಕಳಿಸಿ ತಾನು ಅವಳ ಹಿಂದೆ ಹೋಗಬೇಕು ಅನ್ನೋ ಹೀನಾತಿಹೀನ ಅಪರಾಧ ಮನಸ್ಥಿತಿ ಆತನಿಗೆ ಇತ್ತು ನೋಡಿ. ಘಟನೆಯ ದಿನವೂ ಕೂಡ ಚೇತನ್ ಲಾವಣ್ಯಾಳಿಗೆ ಒಂದು ಸಂದೇಶವನ್ನು ಕಳಿಸಿರ್ತಾನೆ. ತಾನು ಕಾರಿನಲ್ಲಿ ಕಲ್ಲಡ್ಕಕ್ಕೆ ಬರ್ತಾ ಇದ್ದೀನಿ ಅಂತ ತಿಳಿಸಿ ತನ್ನೊಂದಿಗೆ ನೀನು ಬರಬೇಕು ಅಷ್ಟೇ ಅಂತ ಹೇಳಿ ವಾರ್ನ್ ಕೂಡ ಮಾಡ್ತಾನೆ. ಬರದೇ ಇದ್ದರೆ ನಾನು ನಿನ್ನ ಈ ಭೂಮಿಯ ಮೇಲೆ ಇಲ್ಲವಾಗಿಸಿಬಿಡ್ತೀನಿ ಅಂತ ಬೆದರಿಕೆ ಕೂಡ ಹಾಕ್ತಾನೆ ನೋಡಿ. ಇದಕ್ಕೆ ಲಾವಣ್ಯ ಯಾವುದೇ ರಿಯಾಕ್ಟ್ ಮಾಡದೆ ಇದ್ದಿದ್ದೆ ಆ ನಿರ್ಲಕ್ಷ್ಯವೇ ಇವತ್ತು ಇಂತಹ ದೊಡ್ಡ ಅನಾಹುತಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ. ಸ್ನೇಹಿತರೆ, ಚೇತನ್ ಈ ಹಿಂದೆಯೂ ಕೂಡ ಲಾವಣ್ಯ ಕೆಲಸ ಮಾಡ್ತಾ ಇದ್ದಂಥ ಕಲ್ಲಡ್ಕದ ಪುಷ್ಪರಾಜ್ ಮೆಡಿಕಲ್ ಅಂಗಡಿಗೆ ನುಗ್ಗಿ ಇಲ್ಲಿ ಕೆಲಸಕ್ಕೆ ಬರಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳಿದ್ರು ಕೂಡ ಮತ್ತೆ ಯಾಕೆ ಬಂದೆ ಅಂತ ಗಲಾಟೆಯನ್ನು ನಡೆಸಿ ಹಲ್ಲೆಗೂ ಕೂಡ ಮುಂದಾಗಿದ್ದ ಅನ್ನೋ ಬೆಚ್ಚು ಬೀಳಿಸೋ ಮಾಹಿತಿಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ. ಅಲ್ಲಿನ ಸಿಬ್ಬಂದಿಗಳು, ಅದೇ ಪುಷ್ಪರಾಜ್ ಮೆಡಿಕಲ್ನ ಸಿಬ್ಬಂದಿಗಳು ತಡೆಯಲಿಕ್ಕೆ ಮುಂದಾದಾಗ ಆತ ಅಲ್ಲಿದ್ದಂಥ ಗಾಜುಗಳನ್ನೆಲ್ಲ ಹೊಡೆದು ದಾಂಧಲೆ ಕೂಡ ನಡೆಸಿದಾನೆ ಅನ್ನೋ ಮಾಹಿತಿಗಳು ಗೊತ್ತಾಗ್ತಾ ಇರೋದು. ಅದಾದ ಮೇಲೆ ವೈದ್ಯರು ಪೊಲೀಸ್ನವ್ರಿಗೆ ಕರೆ ಮಾಡಿದಾಗ ಪೊಲೀಸ್ನವ್ರು ಬಂದರೆ ಬರಲಿ, ನಾನು ನೋಡ್ಕೊಳ್ತೀನಿ ಅಂತ ಆವಾಜ್ ಹಾಕಿ ಅಲ್ಲಿಂದ ಪರಾರಿಯಾಗಿ ಬಿಟ್ಟಿದ್ದಂತೆ ನೋಡಿ. ಇಷ್ಟಾದರೂ ಕೂಡ ಲಾವಣ್ಯ ಪೋಷಕರು ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಅಥವಾ ಪುಷ್ಪರಾಜ್ ಮೆಡಿಕಲ್ನವರು ಅವ್ರ ಕುಟುಂಬಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದರೆ ಅದು ಇನ್ನೊಂದು ಹಂತಕ್ಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ವರೆಗೂ ಹೋಗಿ ಆ ಪಾಪ ಅಮಾಯಕ ಹುಡುಗಿ ಲಾವಣ್ಯ ನಮ್ಮ ಮುಂದೆನೂ ಕೂಡ ಈಗ ನಗ್ತಾನೆ ಜೀವಂತವಾಗಿ ಇರ್ತಾಯಿದ್ಲು. ಸ್ನೇಹಿತರೆ, ಈ ಚೇತನ ಅಸಲಿ ಕಥೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಈತ ಇತ್ತೀಚೆಗಷ್ಟೇ ಉಜಿರೆಯ SDM ಪಾಲಿಟೆಕ್ನಿಕಲ್ನಲ್ಲಿ ವ್ಯಾಸಂಗವನ್ನು ಮುಗಿಸಿ ಕೇವಲ 3 ದಿನಗಳ ಹಿಂದಷ್ಟೇ ಕೆಲಸವನ್ನು ಹುಡುಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಪೋಷಕರಿಗೆ ತಿಳಿಸಿ ಮನೆ ಬಿಟ್ಟಿದ್ದಾನೆ. ಬಳಿಕ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಅದರಲ್ಲಿ ಕೆಲಸ ಮಾಡ್ತಾ ಇದ್ನೋ ಕೆಲಸ ಬಿಟ್ಟಿದ್ನೋ, ಲಾವಣ್ಯಾಳ ಈ ಒಂದು ಕೃತ್ಯಕ್ಕೆ ಏನೆಲ್ಲ ಮಾಸ್ಟರ್ ಮೈಂಡ್ ಉಪಯೋಗಿಸಿ ಪ್ಲ್ಯಾನ್ ಮಾಡ್ತಾ ಇದ್ನೋ ಅದನ್ನು ಕಂಪ್ನಿಯವರೇ ಕೆಲಸಕ್ಕೆ ಬರ್ತಾ ಇದ್ನಾ ಇಲ್ವಾ ಅನ್ನೋದನ್ನು ಕಂಪ್ನಿಯವರು ಪೊಲೀಸ್ನ ತನಿಖೆಯ ವೇಳೆ ಅವರು ಹೇಳಬೇಕು ನೋಡಿ. ಇನ್ನೂ ಅಚ್ಚರಿಯಾದಂಥ ಮಾಹಿತಿ ಅಂದರೆ, ಕನಿಷ್ಠ ಪಕ್ಷ ಅವ್ರ ಕುಟುಂಬದವರಿಗೆ ಆಗ್ತಕ್ಕಂಥ ಆಘಾತದ ಅರಿವು ಆತನಿಗಿಲ್ಲ. ಯಾಕೆಂದರೆ ಲಾವಣ್ಯಾಳನ ಬಸ್ ಸ್ಟಾಪ್ನಲ್ಲೇ ಆಕೆಯ ಉಸಿರನ್ನು ನಿಲ್ಲಿಸಿ ಪರಾರಿಯಾಗುವ ಮುನ್ನ ಮೃತ ಲಾವಣ್ಯಾಳ ಪೋಷಕರಿಗೆ ಈತ ಕರೆ ಮಾಡಿದ್ದಾನೆ. ನಿಮ್ಮ ಮಗಳನ್ನು ಮುಗಿಸ್ಬಿಟ್ಟಿದ್ದೇನೆ, ಇನ್ನು ನನ್ನ ಅಂತ್ಯ ನಾಳೆ ಆಗುತ್ತೆ ಅಂತ ಹೇಳಿ ಫೋನ್ನಲ್ಲಿ ಮಾಹಿತಿಯನ್ನು ಕೊಟ್ಟು ಕರೆಯನ್ನು ಕಟ್ಟು ಮಾಡಿದ್ದಾನೆ. ಇನ್ನೂ ಆ ಕೊನೆಯ ಕ್ಷಣಗಳಂತೂ ಘನಘೋರ. ಕಲ್ಲಡ್ಕದ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಜನರ ಪ್ರಾಣ ಉಳಿಸೋ ಕೆಲಸ ಮಾಡ್ತಾಯಿದ್ದಂಥ ಕೋಡಂಗಿಯ ಲಾವಣ್ಯ ಎಂದಿನಂತೆ ಕೆಲಸವನ್ನು ಮುಗಿಸಿ ಮನೆಗೆ ಮಾಡಲಿಕ್ಕೆ ಅಂತ ಬಸ್ ಹತ್ತಿದವಳು. ಆದರೆ ಅದೇ ಬಸ್ ಆಕೆಯ ಪಾಲಿಗೆ ಹೆಮ್ಮನ ಹೆಜ್ಜೆ ಆಗುತ್ತೆ ಅಂತ ಆಕೆ ಊಹಿಸಿರಲಿಕ್ಕೆ ಸಾಧ್ಯವಿಲ್ಲ. ದಾಳಿ ನಡೀತಕ್ಕಂಥ ಕೆಲವೇ ಕ್ಷಣಗಳ ಮುನ್ನ ಲಾವಣ್ಯ ತನ್ನ ಸಂಬಂಧಿಕರಿಗೆ ಫೋನ್ ಮಾಡ್ತಾಳೆ. ನನ್ನ ಪಕ್ಕದಲ್ಲೇ ಆತ ಬಂದು ಕೂತು ಬಿಟ್ಟಿದ್ದಾನೆ, ನನಗೆ ಭಯವಾಗ್ತಾ ಇದೆ ಅಂತಲೂ ಕೂಡ ಹೇಳ್ತಾಳೆ. ಆದರೆ ಕಾಲ್ನಲ್ಲಿ ಮಾತನಾಡುವ ವೇಳೆ ಯಾರೂ ಊಹಿಸದ ಅನಾಹುತ ಮಾಡಿ ಹೋಗಿಬಿಡ್ತಾನೆ. ಇನ್ನು ಈ ಕಿರಾತಕ ಚೇತನ್ ತನ್ನದೇ ಆದಂಥ ಕಾರ್ನಲ್ಲಿ ಬಸ್ ನಿಲ್ದಾಣದ ಬಳಿಯೇ ಹೊಂಚು ಹಾಕಿ ಕಾಯ್ತಾ ಇರ್ತಕ್ಕಂಥ CCTV ದೃಶ್ಯಾವಳಿಗಳೀಗ ಪತ್ತೆ ಆಗ್ತಾ ಇರೋದು. ಅದನ್ನು ನೋಡಿದ್ರೆ ಯಾವ ರೀತಿಯಾಗಿ ಅವನು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ನಾನು ಮುಂದೆ ಈ ಥರದೊಂದು ಕುಕೃತ್ಯಕ್ಕೆ ಕೈ ಹಾಕ್ತಾ ಇದ್ದೀನಿ ಅನ್ನೋ ಯಾವುದೇ ಅಂಜಿಕೆ, ಭಯ, ಹೆದರಿಕೆ, ಕಾನೂನಿನ ಭಯವೇ ಇಲ್ಲದ ಹಾಗೆ ಕೂತ್ಕೊಂಡಿದ್ದಾನೆ. ಸ್ನೇಹಿತರೆ, ಲಾವಣ್ಯ ಕಕ್ಕೆ ಪದವಿಗೆ ಹೋಗ್ತಕ್ಕಂಥ ಸರ್ಕಾರಿ ಬಸ್ ಹತ್ತುತ್ತಾ ಇದ್ದಾಗ ಈತನೂ ತನ್ನ ಬ್ಯಾಗನ್ನು ಹೆಗಲೇರಿಸಿ ಬಸ್ನೊಳಗೆ ನುಗ್ತಾನೆ. ಬಸ್ನ ಸೀಟ್ನಲ್ಲಿ ಕುಳಿತಿದ್ದಂಥ ಲಾವಣ್ಯ ಎದುರು ಬಂದು ನಿಂತಂಥ ಚೇತನ್ ಮಾತಿಗೆ ಮಾತನ್ನು ಬೆಳೆಸ್ತಾನೆ. ಬಸ್ನೊಳಗೆ ಜೋರಾಗಿ ಜಗಳ ಶುರುವಾಗುತ್ತೆ. ಇಬ್ಬರ ನಡುವೆ ವಾಕ್ಸಮರ ತಾರಕಕ್ಕೇರಿದಾಗ ಚೇತನ್ ಏಕಾಏಕಿಯಾಗಿ ತನ್ನ ಬ್ಯಾಗ್ನಿಂದ ಉದ್ದನೆಯ ಮಾರಕಾಸ್ತ್ರವನ್ನು ತೆಗೆದೇ ಬಿಡ್ತಾನೆ
ನೋಡಿ ಆ ಕ್ಷಣದಲ್ಲಿ ಆ ಒಂದು 5 to 10 ಮಿನಿಟ್ಸ್ ಅಂತ ಅಂದುಕೊಳ್ತೀನಿ. ಆಕೆ ತಕ್ಷಣಕ್ಕೆ ಸ್ವಂತ ಅಕ್ಕನಿಗೆ ಫೋನ್ ಮಾಡೋದು, ಅಕ್ಕ ಗಂಡನಿಗೆ ಫೋನ್ ಮಾಡೋದು, ಭಾವ ನೆಕ್ಸ್ಟ್ ಫೋನ್ ಮಾಡಿ ಅದರ ಮಾಹಿತಿಯನ್ನು ತಿಳಿದುಕೊಳ್ಳೋ ಅಷ್ಟರಲ್ಲಿ ನೋಡಿ ಬೆದರಿ ಯಾವಾಗ ಇವನು ಮಾರಕಾಸ್ತ್ರವನ್ನು ತೆಗಿತಾನೋ ಕೆಳಗಿಳಿದು ಬಸ್ನಿಂದ 30 ಮೀಟ್ರ್ ಓಡ್ದಂಥ ಲಾವಣ್ಯ ಕಾಲ್ ಮಾಡಿ ಮಾತನಾಡುವಷ್ಟರಲ್ಲಿ ನಡೆದದ್ದೇ ಬೇರೆ. ಆ ಕ್ಷಣ 5 ನಿಮಿಷ ಪರಮಾತ್ಮನಾದರೂ ಅವಳು ಪಾಲಿಗೆ ಇರಬಾರ್ದಿತ್ತಾ ಅಂತ ಅನ್ನಿಸ್ಬಿಡುತ್ತೆ. ಸ್ನೇಹಿತರೆ, ಇಷ್ಟಕ್ಕೇನು ಈತನೇನು ಯಾರೋ ದೂರದ ಊರಿನವನಲ್ಲ, ಲಾವಣ್ಯಾಳಿಗೆ ದೂರದ ಸಂಬಂಧಿ ಅಷ್ಟೇ. ಇವರಿಬ್ಬರ ನಡುವೆ 4 ವರ್ಷಗಳ ಹಿಂದೆ ಪ್ರೀತಿ ಇತ್ತು, ಅದನ್ನು ಕುಟುಂಬದವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಈ ಚೇತನ್ನ ಅತಿಯಾದಂಥ ಈ ಕೆಟ್ಟ ವರ್ತನೆಗಳು, ಸೈಕೋ ವರ್ತನೆಗಳು, ಅತಿಯಾದ ಹಠದಿಂದ ಬೇಸತ್ತ ಲಾವಣ್ಯ 4 ವರ್ಷಗಳ ಹಿಂದೆಯೇ ಈ ಸಂಬಂಧಕ್ಕೆ ಬ್ರೇಕಪ್ಪನ್ನು ಮಾಡ್ಕೊಳ್ತಾಳೆ. ಆದರೆ ಇದನ್ನು ಸಹಿಸದ ಚೇತನ್ ಲಾವಣ್ಯ ಬೇರೆ ಯಾರನ್ನೋ ಮದುವೆ ಆಗಬಾರ್ದು ಅಂತ ನಿರಂತರವಾಗಿ ಬೆನ್ನಡ್ತಾ ಬರ್ತಾ ಇದ್ದಾನೆ. ಆಕೆಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾನೆ. ನಿನಗೆ ಯಾರೂ ಸಿಗಬಾರ್ದು, ನೀನು ನನಗೆ ಸಿಗದೇ ಇದ್ದರೆ ನಿನಗೆ ಯಾರೂ ಸಿಗಬಾರ್ದು ಅನ್ನೋ ಈ ಒನ್ ಸೈಡ್ ಲವ್ನ, ಈ ಥರದೊಂದು ಕೆಟ್ಟ ಕೀಳು ಮನಸ್ಥಿತಿ ಇದೆಯಲ್ಲ, ಈ ಥರದೊಂದು ಭೀಕರವಾದಂಥ ಘಟನೆಗೆ ಸಾಕ್ಷಿ ಆಗಿಬಿಡುತ್ತೆ. ನೋಡಿ, ಅದಾದಮೇಲೆ ಇನ್ನೂ ತುಂಬ ರೋಚಕವಾದಂಥ ವಿಷಯಗಳಿದ್ದಾವೆ. ಚೇತನನ್ನು ಹಿಡಿಲಿಕ್ಕೆ ಇಡೀ ದಕ್ಷಿಣ ಕನ್ನಡ ಪೊಲೀಸ್ನವರು ಜಾಲವನ್ನು ಬೀಸ್ತಾರೆ. SP ಅರುಣ್ ಕುಮಾರ್ ನೇತೃತ್ವದ ವಿಶೇಷ ಪಡೆ ಕೇವಲ 24 ಗಂಟೆಯೊಳಗೆ ಆತನನ್ನು ಲಾಕ್ ಮಾಡುತ್ತೆ. ಆದರೆ ಬಂಧನದ ವೇಳೆ ನಡೆದಂಥ ಹೈಡ್ರಾಮಾ ಕೂಡ ಏನು ತುಂಬ ಸಾಧಾರಣದ್ದಲ್ಲ. ಮಂಗಳೂರು ಸಮೀಪದ ವಾಮಂಜೂರು ಪಚ್ಚನಾಡಿಯಲ್ಲಿ ಪೊಲೀಸ್ನವರು ಚೇತನನ್ನು ಸುತ್ತುವರೆದಾಗ ಆತ ಮತ್ತೊಂದು ಹೈಡ್ರಾಮಾ ಮಾಡಿಬಿಡ್ತಾನೆ. ಪೊಲೀಸ್ನವ್ರಿಗೆ ಸಿಕ್ಕಿಬೀಳೋ ಭಯದಿಂದ ಆತ ಈ ಇಲಿಗಳಿಗೆ ಹಾಕ್ತಕ್ಕಂಥ ಪಾಷಾಣವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿಬಿಡ್ತಾನೆ. ಇವೆಲ್ಲವೂ ಕೂಡ ಈಗ ಸದ್ಯ ಅವನನ್ನು ಆಸ್ಪತ್ರೆಯಲ್ಲಿ ಇಡಲಾಗಿದೆ, ICUನಲ್ಲಿದ್ದಾನೆ. ಓಕೆ, ಆದರೆ ಲಾವಣ್ಯ ದೊಡ್ಡಪ್ಪನ ಮಗ ನಿತಿನ್ ಮಾಧ್ಯಮಗಳಿಗೆ ನೀಡಿದಂಥ ಹೇಳಿಕೆಯ ಪ್ರಕಾರ ಕಳೆದ 4 ವರ್ಷಗಳಿಂದ ಇಬ್ಬರ ನಡುವೆ ಯಾವುದೇ ರೀತಿಯ ಸಂಪರ್ಕ ಇರಲಿಲ್ಲ. ಆದರೆ ಲಾವಣ್ಯ ಇತ್ತೀಚೆಗೆ ಮದುವೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾಳೆ ಅಥವಾ ಬೇರೆ ಸಂಬಂಧಗಳು ಕೂಡಿ ಬರ್ತಾ ಇದ್ದಾವೆ ಅನ್ನೋ ಹಳೆ ದ್ವೇಷ ಮತ್ತು ಸೇಡಿನ ಕಾರಣಕ್ಕಾಗಿ ಈ ಚೇತನ್ ಈ ನೀಚ ಕೆಲಸ ಮಾಡಿದಾನೆ ಅನ್ನೋ ಮಾಹಿತಿಯನ್ನು ಅವರು ಬಿಚ್ಚಿಡ್ತಾ ಇದ್ದರು. ನೋಡಿ, ಕೊನೆಯ ಕಾಲ್ ಲಾವಣ್ಯ ತನ್ನ ಭಾವ ಗೌತಮ್ಗೆ ಫೋನ್ ಮಾಡಿ ಆತ ನನ್ನನ್ನೇ ಫಾಲೋ ಮಾಡ್ತಾ ಇದ್ದಾನೆ, ಬಸ್ನೊಳಗೆ ಬಂದು ಕೂತಿದ್ದಾನೆ ಅಂತ ಆತಂಕದಿಂದ ಹೇಳಬೇಕಾದ್ರೆ ಭಾವ ಗೌತಮ್ ಅವರ ಪರಿಸ್ಥಿತಿ ಏನಾಗಿರಬೇಡ. ನೋಡಿ, ನೀನು ತಕ್ಷಣ ಬಸ್ನಿಂದ ಇಳಿದು ಜನರ ಬಳಿ ಓಡು ಹೋಗು ಅಂತ ಗೌತಮ್ ಅವರು ಹೇಳಿದ್ದಾರೆ ಫೋನ್ನಲ್ಲಿ. ಅಷ್ಟನ್ನೇ ಹೇಳಿರೋದ್ರ ಜೊತೆ ಕಿರ್ಚಾಟ ಜೊತೆಗೆ ಭಯದಿಂದ ಮಾತನಾಡ್ತಾ ಇರೋದು ಎಲ್ಲವೂ ಕೂಡ ಗೌತಮ್ ಅವರಿಗೆ ಅರ್ಥ ಆಗ್ತಾ ಇದೆ ಅದು. ಬಟ್ ಈ ರೀತಿಯಾಗಿ ಆತ ವಿಕೋಪಕ್ಕೆ ಹೋಗ್ತಾನೆ, ಈ ರೀತಿಯಾಗಿ ನಿರ್ಧಾರವನ್ನು ಮಾಡ್ಕೊಂಬಂದಿದ್ದಾನೆ, ಇದು ಯಾವುದು ಕೂಡ ಗೌತಮ್ ಅವ್ರಿಗೆ ಗೊತ್ತಿಲ್ಲ. ನಿಮಗೆ ಅವರ ಕುಟುಂಬಸ್ಥರು ಮಾತನಾಡ್ತಾ ಇದ್ದರು, ಒಂದು ಚಿಕ್ಕ CC ಕ್ಯಾಮ್ರಾ ಕೂಡ ಆ ಬಸ್ ಸ್ಟಾಪ್ನಲ್ಲಿಲ್ಲ. ಅಲ್ಲಿನ ಪುಟ್ಟ ಅಂಗಡಿಗಳನ್ನು ಹಾಕ್ಕೊಂಡವರೇ ಹೇಳ್ತಾಯಿದ್ರು, ಇಲ್ಲಿ ಮೊಬೈಲ್ ಕಳ್ತನ ಮಾಡಿ ಹೋದರೂ ಕೇಳೋರಿಲ್ಲ, ಹೇಳೋರಿಲ್ಲ, ಒಂದು CCTV ಕ್ಯಾಮ್ರಾ ಇಲ್ಲ. ನಾವು ಹೇಳೋ ಹಾಗೆ ಇಲ್ಲೇನು ಅಷ್ಟೊಂದು ಜನ ಏನು ಸೇರೋದಿಲ್ಲ, ಬಸ್ ಸ್ಟಾಪ್ ಇದು ಹೊಸ ಬಸ್ ಸ್ಟಾಪ್ ಆಗಿರೋದ್ರಿಂದ ಅಂತೆಲ್ಲ ಮಾಹಿತಿಯನ್ನು ಕೊಡ್ತಾಯಿದ್ರು. ಇವ್ರ ಕುಟುಂಬದವರೇ ಸಿಟ್ಟಾಗಿ ಅದೇನು ದೊಡ್ಡಿನ ಅಥವಾ ಬಸ್ ಸ್ಟಾಪ ಅಂತಲೂ ಕೂಡ ಆಕ್ರೋಶವನ್ನು ಹೊರ ಹಾಕ್ತಾಯಿದ್ರು. ಭಾವ ಗೌತಮ್ ಅವರು ಫೋನ್ ಮಾಡಿದಾಗ ಲಾವಣ್ಯಳಿಗೆ ನೀನು ಜನರ ಬಳಿ ಓಡೋಗು, ಇಳಿದು ಹೋಗು ಅಂತ ಹೇಳೋ ಅಷ್ಟರಲ್ಲೇ ಎಲ್ಲ ಮುಗಿದು ಹೋಗಿಬಿಡುತ್ತೆ. ಯಾಕೆಂದರೆ 30 ಮೀಟ್ರ್ ಓಡಿ ಹೋಗಿದ್ದಷ್ಟೇ. ಅದಾದಮೇಲೆ ನಡೆದಿದ್ದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ. ಭಾವ ಗೌತಮ್ ತಕ್ಷಣ ಗೆಳೆಯನಿಗೆ ಕರೆ ಮಾಡಿ ಅಲ್ಲೇ ಲೋಕಲ್ ಕೆಲಸ ಮಾಡ್ತಾರೋ ಫ್ರೆಂಡ್ಗೆ ಹೋಗಿ ನೀನು ಆ ಜಾಗಕ್ಕೆ ಅನ್ನೋ ಅಷ್ಟರಲ್ಲಿ ಸಿಡಿಲು ಬಡಿತಕ್ಕಂಥ ಸುದ್ದಿ ಇಡೀ ಕುಟುಂಬಕ್ಕೆ ಬಂದು ಎರಗಿಬಿಡುತ್ತೆ. ಸ್ನೇಹಿತರ, ಸದ್ಯ ತೀವ್ರ ನಿಗಾ ಘಟಕದಲ್ಲಿರುವ ICUನಲ್ಲಿರ್ತಕ್ಕಂಥ ಹಂತಕ ಚೇತನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಯಾಕೆಂದರೆ ನಾನು ಆರಂಭದಲ್ಲಿ ಹೇಳಿದೆ ಆತನು ಕೂಡ ಏನು ಸೇವನೆ ಮಾಡಿದ್ದಾನೆ ಅಂತ. ಆದರೆ ಆಸ್ಪತ್ರೆಯ ಬೆಡ್ ಮೇಲೆಯೇ ಬಂಟ್ವಾಳ ನಗರ ಪೊಲೀಸ್ನವರು ಆತನಿಗೆ ಬಿಗಿ ಕಾವಲನ್ನು ಹಾಕಿದ್ದಾರೆ. ಆತ ಗುಣಮುಖನಾಗ್ತಾ ಇದ್ದಾಗೆ ಮ್ಯಾಜಿಸ್ಟ್ರೇಟ್ ಎದುರು ಕರ್ಕೊಂಡು ಹೋಗ್ತಾರೆ, ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ, ಎಲ್ಲವೂ ಕೂಡ ಆಗುತ್ತೆ. ಕಸ್ಟಡಿ ವಾರೆಂಟನ್ನು ಕೂಡ ಸಿದ್ಧಪಡಿಸ್ಕೊಳ್ತಾರೆ. ಇನ್ನು ಲಾವಣ್ಯ ತಾಯಿ ಹೇಳೋದನ್ನು ಕೇಳಿಬಿಟ್ರೆ ಇನ್ನೂ ಕೂಡ ನೋವಾಗುತ್ತೆ. ಯಾಕೆಂದರೆ ನೋಡಿ, ಒಂದು ನಿರ್ಧಾರ ಎಲ್ಲೋ ಒಂದು ಕಡೆ ಆರಂಭದಲ್ಲೇ ತೆಗೆದುಕೊಂಡು ಬಿಟ್ಟಿದ್ರೆ ಅಂತ. ಆಕೆ ಯಾವತ್ತೂ ಕೂಡ ಆತನ ಬಗ್ಗೆ ನನ್ನ ಹತ್ರ ಹೇಳಲೇ ಇಲ್ಲ, ಈ ರೀತಿಯಾಗಿ ಪೀಡಿಸ್ತಾ ಇದ್ದಾನೆ ಅಂತ ಕನಿಷ್ಠ ಪಕ್ಷ ಹೇಳಿದರೆ. ಆಕೆ ಯಾರ ಜೊತೆಗೂ ಮಾತನಾಡೋ ಮಗು ಕೂಡ ಅಲ್ಲ. ಕೆಲಸಕ್ಕೆ ಹೋಗ್ತೀನಿ ಅಂತ ಅಂದಾಗ ಬೇಡ ಅಂದೆ, ಮನೇಲಿ ಇರೋದಿಲ್ಲ ಅಂತ ಹೇಳಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹಠ ಹಿಡ್ಕೊಂಡು ಕೂತ್ಬಿಟ್ಲು. ಅದಕ್ಕೋಸ್ಕರವಾಗಿ ನಾವು ಕೆಲಸ ಕಳಿಸ್ಬಿಟ್ವಿ. ಅವಳು ಕೆಲಸ ಮಾಡಿ ನಮಗೆ ಜೀವನ ಸಾಗಿಸೋ ಅನಿವಾರ್ಯತೆಯೂ ಕೂಡ ಇರಲಿಲ್ಲ. ಯಾಕೆಂದರೆ ಕಲಿತ ಮಗಳು ಅನ್ನೋ ಕಾರಣಕ್ಕೆ ಕೆಲಸ ಕಳಿಸಿದೆ ಅಷ್ಟೇ. ಎಲ್ಲ ವಿಚಾರವನ್ನು ನಮ್ಮ ಬಳಿ ಹೇಳ್ತಾ ಇದ್ದಂಥ ಮಗು ಅವಳು ಯಾವುದೇ ಕಾರಣಕ್ಕೂ ಅವನನ್ನು ಸುಮ್ಮನೆ ಬಿಡಬಾರ್ದು ಅನ್ನೋ ರೀತಿಯ ಕಣ್ಣೀರು ಹಾಕ್ತಾ ಬಿಕ್ಕಿಯಾಗಿ ಅಳ್ತಾ ಹೇಳ್ತಾಯಿದ್ರು. ಸ್ನೇಹಿತರೆ, ಕರಾವಳಿ ಇತಿಹಾಸದಲ್ಲಿ ಇದಕ್ಕಿಂತ ಕರಾಳ ದಿನ ಮತ್ತೊಂದಿರಲಿಕ್ಕೆ ಸಾಧ್ಯವಿಲ್ಲ.
ಭಾಳಷ್ಟು ಘಟನೆಗಳನ್ನು ಕೇಳ್ತಾನೆ ಇರ್ತೀವಿ. ಆದರೆ ಈ ಕಲ್ಲಡ್ಕದ ನರ್ಸಿಂಗ್ ಹೋಮ್ನಲ್ಲಿ ದಿನಕ್ಕೆ 100 ಜನರು ಪ್ರಾಣ ಉಳಿಸ್ತಾ ಇದ್ದಂಥ 21 ವರ್ಷದ ನಿರಪರಾಧಿ ಯುವತಿ ಲಾವಣ್ಯ 16 ಜುಲೈ ಆ ಕರಾಳ ಸಂಜೆ BC ರೋಡ್ನ ಆ ಬಸ್ ಸ್ಟಾಪ್ನಲ್ಲಿ ಇತಿಹಾಸವೂ ಆಗಿಬಿಡುತ್ತೆ. ಕೆಟ್ಟ ಇತಿಹಾಸ ಇದು. ಆ ಬಸ್ ಸ್ಟಾಪ್ ನೋಡಿದ ಹಾಗೆಲ್ಲ ಅದೇ ಘಟನೆಗಳು ನೆನಪು ಬರುತ್ತೆ. ಅವ್ರ ಕುಟುಂಬದವ್ರಿಗೆ ಎಷ್ಟು ನೋವು ಆಗಬೇಡ, ಓಡಾಡ್ತಾ ಇದ್ದರೆ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಅಲ್ಲಿರ್ತಕ್ಕಂಥ ಜನರ ಹತ್ರ ಕೈ ಮುಗಿದು ಬೇಡ್ಕೊಂಡಿರ್ಬೋದೇನೋ, ಅಥವಾ ಬೇಡ್ಕೊಳ್ಳಿಕ್ಕೂ ಅವಕಾಶ ಆತ ಕೊಟ್ಟಿದ್ದಾನೋ ಇಲ್ಲವೋ ಗೊತ್ತಿಲ್ಲ. ತನ್ನ ಭಾವನ ಜೊತೆ ಫೋನ್ನ ಕಾಲ್ನಲ್ಲಿ ಮಾತಾಡಬೇಕಾದ್ರೆ ಭಾವ ಆತ ನನ್ನನ್ನೇ ಫಾಲೋ ಮಾಡ್ತಾ ಇದ್ದಾನೆ, ನನಗೆ ಭಯ ಆಗ್ತಾ ಇದೆ ಅಂತ ಕಿರ್ಚಾಡಬೇಕಾದ್ರೆ ಆ ಲಾವಣ್ಯ ಒಡಲೊಳಗಿತ್ತಲ್ಲ ಆತಂಕ ಎಂಥವ್ರ ಎದೆಯೂ ಕೂಡ ಸೀಳ್ಬಿಡುತ್ತೆ. ಆದರೆ 100 ಜನರು ಸದಾ ಗಿಜಿಗುಡ್ತಕ್ಕಂಥ ಬಸ್ ಸ್ಟಾಪ್ ಹೊರಗಿರ್ಬೋದು, ಅಲ್ಲಿ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ತನ್ನ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಇಡೀ ಜನ ಸಮೂಹವೇ ಮೂಕ ಪ್ರೇಕ್ಷಕನಾಗಿ ನಿಂತ್ಕೊಂಡ್ಬಿಡ್ತಲ್ಲ. ಆಕೆ ಕಿರ್ಚಾಟಕ್ಕಿಂತ ಅಲ್ಲಿ ನಿಂತಿದ್ದಂಥ ಜನರ ಮೌನ ಇದೆಯಲ್ಲ, ಆ ಮೌನವೇ ಇವತ್ತು ಆ ಹೆಣ್ಣು ಮಗಳು ಉಸಿರು ಚೆಲ್ಲುವಂತೆ ಮಾಡಿರೋದು. ಸ್ನೇಹಿತರೆ, ನಾನು ಜನಸಾಮಾನ್ಯರನ್ನ ಸಾರ್ವಜನಿಕರನ್ನ ಅಪರಾಧಿಗಳಾಗಿ ನಾನು ನೋಡ್ತಾ ಇಲ್ಲ, ಅಥವಾ ಅವ್ರನ್ನ ಅಪರಾಧಿಗಳ ಥರ ಆ ಸಾಲಿನಲ್ಲಿ ನಿಲ್ಲಿಸ್ಲಿಕ್ಕೂ ಕೂಡ ಇಷ್ಟಪಡೋದಿಲ್ಲ. ಕನಿಷ್ಠ ಪಕ್ಷ ಈ ಥರದ ಘಟನೆಗಳು ನಡೆದಾಗ ಸ್ವಲ್ಪ ಯಾರಾದರೂ ಲೀಡ್ ತೊಗೊಂಡ್ರೆ ಅಥವಾ ಲೀಡರಾಗಿ ಒಂದಿಷ್ಟು ಜನರನ್ನು ಸೇರಿಸ್ಕೊಂಡು ತಕ್ಷಣಕ್ಕೆ ಮುಂದೆ ಹೋದರೆ ಏನು ಬೇಕಾದರೂ ಆಗ್ಬೋದು. ಒಂದು ಕ್ಷಣದ ಮ್ಯಾಜಿಕ್ ಪ್ರಾಣವನ್ನೇ ಉಳಿಸ್ಬೋದು. 4 ವರ್ಷಗಳ ಹಿಂದೆ ಮುರಿದು ಬಿದ್ದಿದ್ದಂಥ ಪ್ರೀತಿಗೆ ನೀನು ನನಗೆ ಸಿಗದಿದ್ರೆ ಯಾರಿಗೂ ಸಿಗಬಾರ್ದು ಅನ್ನೋ ಈ ಕೆಟ್ಟ ಮನಸ್ಥಿತಿ ಒಂದು ಬಡ ಕುಟುಂಬದ ಆಶಾಕಿರಣ ಇವತ್ತು ಕರಗಿ ಹೋಗೋ ಹಾಗೆ ಆಗಬಿಡ್ತು. ಇವತ್ತು ಲಾವಣ್ಯಳ ಒಂದು ಮೃತದೇಹ ಕಕ್ಕೆ ಪದವಿನ ಆಕೆ ಮನೆ ತಲುಪಿದಾಗ ಆ ತಾಯಿ ಆಕ್ರಂದನ, ಆ ಒಡ ಹುಟ್ಟಿದವ್ರ ಕಣ್ಣೀರು ಇಡೀ ಜಿಲ್ಲೆಯನ್ನೇ ಕಣ್ಣೀರಿಡೋ ಹಾಗೆ ಮಾಡ್ತಾ ಇದೆ. ಚೇತನ್ ಪೊಲೀಸ್ನವ್ರಿಗೆ ಹೆದರಿ ಆತನೂ ಕೂಡ ಈಗ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇರ್ಬೋದು. ಆದರೆ ಕಾನೂನು ಆತನನ್ನು ಅಷ್ಟು ಸುಲಭವಾಗಿ ಬಿಡಬಾರ್ದು. BNS ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ಆತನಿಗೆ ಒಂದಿಷ್ಟು ದೊಡ್ಡ ಸೆಕ್ಷನ್ಸ್ಗಳನ್ನು ಹಾಕಿರ್ಬೋದು. ಆದರೆ ಆತನಿಗೆ ಶಿಕ್ಷೆ ಆಗೋವರೆಗೂ ಆ ಲಾವಣ್ಯಳ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇವತ್ತು ಲಾವಣ್ಯ ನಾಳೆ ಮತ್ತೊಬ್ಬ ಹೆಣ್ಣು ಮಗಳಾಗಿಬಿಡ್ತಾಳೆ. ನಮ್ಮ ಕಣ್ಣೆದುರು ಇಂಥ ಕ್ರೌರ್ಯ ನಡಿಬೇಕಾದ್ರೆ ನಾವು ಕೇವಲ ಮೊಬೈಲ್ನಲ್ಲಿ ವೀಡಿಯೋ ಮಾಡ್ತಾ ನಿಂತುಬಿಟ್ರೆ ಸಮಾಜದಲ್ಲಿ ನಾವು ಕೂಡ ಬದುಕಿದ್ದು ಸತ್ತಂತ ಆಗಿಬಿಡ್ತೀವಿ. ಅದಕ್ಕೆ ಈ ಹೆಣ್ಣು ಮಗಳ ಬಲಿದಾನಕ್ಕಾದರೂ ನ್ಯಾಯ ಸಿಗಲಿ, ಆ ಹಂತಕನಿಗೆ ಕಾನೂನು ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಲಿ ಅನ್ನೋದೇ ಇಡೀ ನಾಡಿನ ಆಗ್ರಹ. ನೋಡಿ, ಇದು ಈ ಕ್ಷಣದ ವಿಶೇಷ ರಿಪೋರ್ಟ್. ನಿರಂತರ ಅಪ್ಡೇಟ್ಗಾಗಿ ನನ್ನ ಅವನಿಯಾನ ನ್ಯೂಸ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.